ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಮೋದಿಯವರು 2017 ಜೂನ್ 30ರ ಮಧ್ಯರಾತ್ರಿ GST ಸಲುವಾಗಿ ದೊಡ್ಡ ಘೋಷಣೆ ಮಾಡಿ ಇದು ಎರಡನೇ ಸ್ವಾತಂತ್ರ್ಯ ನಮಗೆ ಸಿಗ್ತಾ ಇರೋದು, ಇಡೀ ದೇಶಕ್ಕೆ ಒಂದೇ ತೆರಿಗೆ GST ಅಂತ ಘೋಷಣೆ ಮಾಡಿದರು. ಇಡೀ ದೇಶ ಸ್ವತಂತ್ರ ಆಗ್ತದೆ, ತನ್ನ ಕಾಲ ಮೇಲೆ ತಾನು ಇರ್ತದೆ ಅಂತ ತಿಳ್ಕೊಂಡು ಭರವಸೆ ಕೊಟ್ಟರು. ಬಡತನ ಹೋಗ್ತದೆ, ಎಲ್ಲದಕ್ಕೂ ಮದ್ದಿದೆ ಅಂತೇಳಿ ವಿಶ್ವಾಸ ಮೂಡಿಸಿದರು 2017. ಈಗ ಎಲ್ಲಿಗೆ ಬಂದೀವಿ ನಾವು? 2025ಕ್ಕೆ ಬಂದೀವಿ. ಮತ್ತೆ ಇವತ್ತೊಂದು ಘೋಷಣೆ ಮಾಡಿದ್ದಾರೆ. ನಿನ್ನೆ GSTಯಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿ ಕೇವಲ 2 ಮಾಡಿದ್ದೀವಿ. ಮೊದಲನೇದರಲ್ಲೇ 5ರಿಂದ 28% ಟ್ಯಾಕ್ಸ್ ಇರಿಸುವಂತ ಮಾಡಿ ಈಗ 2 ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದರಿಂದ ಮತ್ತೆ ನೀವು ಉದ್ಧಾರ ಆಗ್ತೀರಿ, ಬೆಳಿತೀರಿ, ಬಡತನ ಹೋಗ್ತದೆ, ಬೆಳವಣಿಗೆ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಸೇರಿಸಿದ್ದಾರೆ, ಇದರಲ್ಲ ಮೇಕ್ ಇನ್ ಇಂಡಿಯಾದ ಮುಂದಿನ ರೂಪ, ಸ್ವದೇಶಿ, ನಮ್ಮಲ್ಲಿ ತಯಾರು ಮಾಡಿದ್ದು ನಮ್ಮಲ್ಲೇ ಮಾರೋ, ನಮ್ಮಲ್ಲಿ ತಯಾರು ಮಾಡಿ ನಮಗೆ ಉಪಯೋಗ ಮಾಡ್ಕೊಂಡು ಇಲ್ಲಿಯ MSME ಆಗಿರ್ಬೋದು, ಇಲ್ಲಿಯ ಸಣ್ಣ ಈ ಒಂದು ನಮ್ಮ ಉದ್ಯಮಗಳಾಗಿರ್ಬೋದು, ಎಲ್ಲದಕ್ಕೂ ಆಸರ ಆಗ್ತದೆ. ಇದು ಬೆಳೆಸ್ಕೊಂಡು ನಾವು ನಮ್ಮ ಕಾಲ ಮೇಲೆ ನಿಲ್ಲೋಣ ಅಂತ ಒಂದು ಭರವಸೆ ಮೂಡಿಸ್ತಾ ಇದ್ದಾರೆ. 2017 ಜೂನ್ 30ಕ್ಕೆ ಮಧ್ಯರಾತ್ರಿ ಒಳಗೆ ನಮಗೆ ಸ್ವತಂತ್ರ ಸಿಕ್ತು, ನಾವು ಬೆಳಿತೀವಿ ಅಂತ ಹೇಳಿದವರು ಇವತ್ತಿನವರೆಗೆ ಏನದು ಆಗ್ಯದ, ಅದ್ರ ಇಫೆಕ್ಟ್ ಏನು? ಟ್ಯಾಕ್ಸ್ ಮಾತ್ರ ನಾವು ಸಿಕ್ಕಾಪಟ್ಟೆ ಕೊಟ್ಟಿವಿ ಇಲ್ಲಿವರೆಗೆ. ಪ್ರತಿಯೊಬ್ಬ ಭಾರತೀಯ ಬಡವ ಶ್ರೀಮಂತ ಇಬ್ಬರು ಸಮಾನರು ಟ್ಯಾಕ್ಸ್ ಕೊಡುವಲ್ಲಿ. ಒಂದಿಷ್ಟು ಕಾರ್ಪೊರೇಟ್ಗಳು ಇನ್ನೂ ಅನುಕೂಲ ಮಾಡಿದ್ರು ಅವರಿಗೆ 21% ಶೇಕಡ, ಉಳಿದವ್ರಿಗಿಲ್ಲ, ಎಲ್ಲ ಕೊಡಬೇಕಾ 28, 18, 12, 15, 5 ಏನು ಮನಸ್ಸಿಗೆ ಬಂದಂಗೆ ಮಾಡಿದರು. ಈಗ ಅದರ ಪರಿಣಾಮ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಕೇವಲ ಟ್ಯಾಕ್ಸ್ಗಳಿಂದ ನಡೆಯುವಂಥದ್ದಾಗಿದೆ. ಇವತ್ತು ಮೋದಿಯವ್ರ ಸರ್ಕಾರ ಕೇವಲ ಟ್ಯಾಕ್ಸ್ಗಳಿಂದ. ಯಾಕಂದರೆ ಇಲ್ಲಿ ಸಣ್ಣ ಉದ್ಯಮಗಳು ಬೆಳೀಲಿಲ್ಲ, ಒಕ್ಕಲ್ತನ ಮುಗಿದು ಹೋಗಿಬಿಡ್ತು, ದುಡಿಯುವವರೆಗೆ ಉದ್ಯೋಗಗಳಿಲ್ಲ, ಏನೂ ಇಲ್ಲ. ಅಕ್ಕಿ ಒಂದು 5 ಕಿಲೋ ಕೊಡ್ತಾರೆ, ಮ್ಯಾಲೆ ರೈತರಿಗೆ ಒಂದು 2,000 ರೂಪಾಯಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಅವ್ರದ್ದು ಇವತ್ತು ಗೊಬ್ಬರ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಥವಾ ಅವ್ನು ಬೇಕಾದಂಥ ಸಾಮಾನುಗಳಾಗಿರ್ಬೋದು, ಎಲ್ಲದೂ ರೇಟ್ ಹಾಕಿ ತಾವೇನು ಇನ್ವೆಸ್ಟ್ ಮಾಡಿರ್ತಾನೆ ಅದ್ರ ಅರ್ಧ ಸಹಿತ ಬರೋದಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ರೈತರಿಗೆ ತಂದಿಟ್ಟಿದ್ದಾರೆ, ದುಡಿಯೋ ವರ್ಗದವ್ರು ತಂದಿಟ್ಟಿದ್ದಾರೆ. ಅವ್ರ ಪೇಮೆಂಟು ಸರಿಯಾಗಿಲ್ಲ, ಪರ್ಮನೆಂಟ್ ಎಲ್ಲೂ ಇಲ್ಲ. 10-12 ತಾಸು ದುಡಿದು ದಿನಕ್ಕೆ 300, 400, 500 ಪಗಾರ ತೊಗೊಂಡು ಹೋಗೋದು, ಮತ್ತು ನಾಳೆ ಅವ್ರು ಕರೆದ್ರೆ ಹೋಗೋದು, ಇಲ್ಲಾಂದ್ರೆ ಇಲ್ಲ. ಅಸಂಘಟಿತ ಕಾರ್ಮಿಕರು ದೇಶ ತುಂಬ 90%, 10% ಜನ ಅಷ್ಟ. ಈ ದೇಶ ಇವತ್ತು 10% ಜನರಿಗಾಗಿ ಮಾತ್ರ ಉಳೋದತ್ತೇನೋ ಅನ್ನುವಷ್ಟು ಮಟ್ಟಿಗೆ ಬಂದಿರ್ತೀವಿ ನಾವು. ಅದರಲ್ಲೂ ಕಾರ್ಪೊರೇಟ್ಗಳಿಗೆ 1% ಸಹಿತ ಆಗೋದಿಲ್ಲ. ಇಡೀ ದೇಶದ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಸಂಪತ್ತು ಅವ್ರ ಕಡೆ 60-65%. ಮತ್ತು ಅವ್ರು ರಿಟರ್ನ್ ಅಪ್ ಆ ಕಾರ್ಪೊರೇಟ್ಗಳಿಗೆ 17-18 ಲಕ್ಷ ಕೋಟಿ ರೂಪಾಯಿಗಳು ರಿಟರ್ನ್ ಅಪ್ ಮಾಡಿದ್ದಾರೆ ನಮ್ಮ ಮೋದಿಯವರು. ಆದರೆ ರೈತರ 2 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಇದು ವಾಸ್ತವ. ಮತ್ತು ಇವತ್ತು ಉದ್ಧಾರ ಆಗ್ತದೆ. ಸ್ವದೇಶಿ ಮೂಮೆಂಟ್ ಇದೆ. ಸ್ವದೇಶಿ ಅಂದರೆ ಏನಂತ ಅರ್ಥ? ಗಾಂಧೀಜಿಯವರು ಬಯಸಿದ್ದು ಪ್ರತಿಯೊಬ್ಬ ಉದ್ದೇಶ ಹೋಗುವಂಥ ಸಣ್ಣ ಕೈಗಾರಿಕೆಗಳು ಇಲ್ಲೇ ಉತ್ಪಾದನೆ ಆಗಬೇಕು, ಇಲ್ಲೇ ಕಚ್ಚಾ ವಸ್ತು ಇರಬೇಕು, ಇಲ್ಲೇ ತಯಾರಿಕೆ ಆಗಬೇಕು, ಇಲ್ಲೇ ಮಾರ್ಕೆಟಲ್ಲೇ ಮಾರಬೇಕು, ಇಲ್ಲೇ ಉಳಬೇಕು, ತಿರುಗ್ತಾ ಇರಬೇಕು. ಇಲ್ಲಿ ಹಂಗಿಲ್ಲ. ಇವತ್ತು ನಾವೆಲ್ಲ ಚೈನಾ ಮತ್ತು ಅಮೆರಿಕಾದ ದೂರ ಸರಿಸಿದ ನಮ್ಮನ್ನು, ದೂರ ಹಿಡಿದು ತಳ್ಳಿ ಹೋಗೋದು ಬಿಟ್ಟದ. ಟ್ಯಾಕ್ಸ್ ಸಿಕ್ಕಾಪಟ್ಟೆ 50%. ಏನೋ ಮನುಷ್ಯ ಬಂದಂಗೆ ಮಾತಾಡ್ತಾ ಇದ್ದಾರೆ ಡೇ ಟು ಡೇ. ಇವತ್ತು ಟೆಕ್ಕಿಗಳನ್ನೆಲ್ಲದ ಅಮೆರಿಕದ ಹೊರಗೆ ಹಾಕ್ತಾ ಇದ್ದಾರೆ. ಅವ್ರು ಭಾಳ ಇಲ್ಲ, ಟೆಕ್ಕಿಗಳಂದ್ರೆ ಭಾಳ ಸಣ್ಣ ಅವರು. ಟೆಕ್ನಿಕಲಿ ದೇ ಆರ್ ವೆಲ್ ಇಂಟೆಲಿಜೆಂಟ್ ಆ್ಯಂಡ್ ಶ್ರೀವುಡ್. ಭಾಳ ಕಡಿಮೆ ಜನ, 10 ಲಕ್ಷ 20 ಲಕ್ಷ ಎಷ್ಟೋ 71% ಅಮೆರಿಕದ ಹೋಗಿ ದುಡಿತಾ ಇದ್ದಾರೆ ನಮ್ಮ ಬುದ್ಧಿವಂತರೆಲ್ಲ. ಅವರಿಗೆ ಇಲ್ಲಿ ದುಡಿದಕ್ಕೆ ಅನುಕೂಲ ಮಾಡಿಕೊಳ್ಳಿಲ್ಲ ನಮ್ಮ ಮೋದಿಯವರು ಇಲ್ಲಿವರೆಗೆ. ಅವ್ರು ಹೆಚ್ಚಿನ ಪೇಮೆಂಟಿಗೂ ಮತ್ತಿದಕ್ಕೂ ಅಮೆರಿಕ ಹೋಗಿದ್ರು. ಇವತ್ತು ಅಮೆರಿಕಾದಲ್ಲಿ ಅವರು ಇಂಥವ್ರು H1 ಅಂತ ಏನೋ ಕಾನೂನದವರಲ್ಲ ಅಂತಿದ್ದೆ $1 ಲಕ್ಷ ನೀವು ವರ್ಷಕ್ಕೆ ತುಂಬಬೇಕು ಅನ್ನೋಂಥ ಏನೋ ಹೊಸ ತಂದಿದ್ದಾರೆ. ಈಗ ಎಲ್ಲಿ ಹೋಗ್ಬೇಕು ತಿಳಿತಾ ಇಲ್ಲ ಅವ್ರಿಗೆ. ಮತ್ತೇನೋ ಇವತ್ತು ಸ್ವಲ್ಪ ಸುಧಾರ ಮಾಡಿದ್ದಾರೆ, ಓದಿಟ್ಟು ಹಿಡಿದಿದ್ದಾರೆ ಅನ್ನೋಂಥ ಮಾತುಗಳು ಬರ್ತಾ ಇದ್ದ. ಅದೇನೂ ಇರಲಿ, ಅಮೆರಿಕ ಮೇಲೆ ನಾವು ಡಿಫೆಂಡ್ ಆಗಿಬಿಟ್ಟಿವಿ. ನಮ್ದು ಏನೂ ಉದ್ಯೋಗ ಇಲ್ಲ ಸ್ವಂತ. ನಮ್ಮ ಕಾರ್ಪೊರೇಟ್ ಕಂಪ್ನಿ ಎಲ್ಲ ಅಮೆರಿಕನ್ ಡಿಫೆಂಡ್. ಹೀಗಾಗಿ ಇವತ್ತು ಅಲ್ಲೂ ಅನ್ಎಂಪ್ಲಾಯ್ಡ್, ಅಲ್ಲಿ ನಮ್ಮ ಅಮೆರಿಕನ್ ನೌಕರಿ ಬೇಕು, ಉದ್ಯೋಗ ಬೇಕಂತೇಳಿ ಇವರೆಲ್ಲ ಹೊರಗೆ ಆಗ್ತಾ ಇದ್ದಾರೆ. ಈಗಾಗಲೇ ಹಿಂದೆ ನಮ್ಗೆ ಕಳಿಸಿದಾರೆ. ಹಿಂದೆ ನಮ್ಮ ಅನೇಕ ಕನಸುಗಳು ಅಮೆರಿಕದಲ್ಲಿ ಹೋಗಿ ಒಳ್ಳೆ ಜೀವನ ಮಾಡಬೇಕು ಅಂತವ್ರು. ಯಾಕೆ ಇಂಡಿಯಾದಲ್ಲಿ ಕೊಡಲಿಕ್ಕೆ ಆಗಲಿಲ್ವ ನಮಗೆ? ಕಾಂಗ್ರೆಸ್ಗೆ ಏನೋ ತಪ್ಪಿದ್ರೆ ಹಿಂದೆ ಗಾಂಧಿಯವ್ರನ್ನ ಬಿಟ್ಟ ಇವರು ಕಾಂಗ್ರೆಸ್ಸಿಂದ ಒಂದು ಹೆಚ್ಚು ನಾವು ಮುಂದೆ ಅಂತೇಳಿ ಇಡೀ ದೇಶದ ಎಲ್ಲ ಉದ್ಯಮಿಗಳನ್ನು
ಕಾರ್ಪೊರೇಟ್ಗಳ ಕೈಯಲ್ಲಿ ಕೊಟ್ಕೊಂಡ್ರು. 32 ನಮ್ಮವೆಲ್ಲ ಇವೇನು PSUಗಳನ್ನು ಕೊಟ್ಟ ಕೈ ತೊಗೊಂಡ್ಬಿಟ್ರು. ಅದರಿಂದ ಏನು ಉದ್ಯೋಗ ಸೃಷ್ಟಿಲ್ಲ, ಏನೂ ಇಲ್ಲ. ಈ ಪರಿಸ್ಥಿತಿ ಇವತ್ತು ಸ್ವದೇಶಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೇನದ 100 ಕೋಟಿ ಟಿ ವಿ, 1000 ಕೋಟಿ ಟಿ ವಿ, 2 ಲಕ್ಷ ಕೋಟಿ ಟಿ ವಿ, 5 ಲಕ್ಷ ಕೋಟಿ ಟಿ ವಿ ಮಾತಾಡ್ತಾರೆ. ಬಾಯಿಗೆ ಏನು ಬರ್ತದೆ ಮಾತಾಡ್ತಾರೆ. ಆ ದುಡ್ಡು ಎಲ್ಲಿದು? ಪ್ರಿಂಟ್ ಹಾಕೋದು ಕೊಡೋದು ನಮ್ಮ ರಿಸರ್ವ್ ಬ್ಯಾಂಕ್ನಿಂದ. ಅಂತಾರಾಷ್ಟ್ರೀಯ ಮಟ್ಟದ ಯಾವ ಮೌಲ್ಯ ಇಲ್ಲ. ಇವತ್ತು 88-90 ರೂಪಾಯಿ ಆಗಿದೆ ಡಾಲರ್. $1 90-100 ಮುಟ್ಟಿದಂಗೆ ಆಗಿದೆ. ಇಂಥ ಒಂದು ಪ್ರಸಂಗ ಇವತ್ತು ತಂದುಕೊಂಡಿದ್ದಾರೆ. ಇವತ್ತು ನಮ್ಮ ಉದ್ಯೋಗ ಇಲ್ಲ. ಮತ್ತು ಯಾವಪ್ಪ ನಮ್ಮದು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ದೊಡ್ಡ ಸ್ಲೋಗನ್ಗಳು ಅದೆಲ್ಲ ತಯಾರಾಗೋದು ಚೈನಾದಲ್ಲೇ. ಅವ್ರು ನಮ್ಮ ತಂದಿದ್ದು ಮಾಡಿಕೊಂಡು ಅವಾಗ ಏನಪ್ಪ ಅಂತಂದ್ರೆ ನಾವು ಜೋಡಿಸ್ಕೊಂಡು ಅವುಗಳನ್ನು ನಮ್ಮ ಉಪಯೋಗ ತಿಳ್ಕೊಳ್ಳುತ್ತೆ. ಅದು ಏನು ಕಂಪ್ಯೂಟರು, ಅದು ಇದು ಮೊಬೈಲು. ಇವು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಗ್ರಿಕಲ್ಚರ್ ಅಂತ ಪೂರ್ತಿ ದಿವಾಳಿ ಹೋಗ್ಬಿಟ್ಟದ. 2022 ಡಬಲ್ ಮಾಡೋದಂತ ಹೇಳಿದ್ರು. ಇವತ್ತು ಇಡೀ ಒಕ್ಕಲ್ತನ ಯಾವ ಮಟ್ಟಿಗೆ ಬಂದದಪ್ಪ ಅಂತಂದ್ರೆ 27 ಅಲ್ಲ 25-26 ದಿನಕ್ಕೆ ಪಗಾರ ಬಿಡುವಂಥದ್ದು. ಕೂಲಿಗಾರ ಸಹಿತ ಅಲ್ಲ ಇವತ್ತು ರೈತ. ಆ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಬಂದ. ಇತ್ತಂದ್ರೆ ನೋಡಿ ಇವತ್ತು ಮತ್ತೆ ಭಾಷಣ ಮಾಡ್ತಾ ಇದ್ದಾರೆ ನಮ್ಮ ಮೋದಿಯವರು. ಇಲ್ಲ GST ಕಡಿತ ಮಾಡಿದ್ವಿ, ಪರಿಷ್ಕರಣೆ ಮಾಡಿದ್ವಿ, ಇನ್ನು ಇಂಪ್ರೂವ್ ಆಗ್ತದೆ. ಎಷ್ಟು ಹೇಳೋದು ಹಂಗೆ ಸತ್ಯದ ತೆರೆಯ ಮೇಲೆ ಹೊಡೆದಂಗೆ ಹೇಳೋದು. ಭಾಳ ಸುಂದರವಾದ ಭಾಷೆ, ಮಾತಿನ ಮೇಲೆ ಕಮಾಂಡು ಹೇಳಿಬಿಟ್ಬಿಡೋದು. ಆದರೆ ಇಲ್ಲಿವರೆಗೆ ರಿಸಲ್ಟ 2014 ಇಲ್ಲಿವರೆಗೆ 11 ವರ್ಷ ಆಯಿತು. 11 ವರ್ಷ ಆಗ ನಮ್ಮ ದೇಶದ ಅವ್ರ ಅಂದಂಗನವರು ಪ್ರತಿ ವರ್ಷ 2 ಕೋಟಿ ಜನಕ್ಕೆ ಉದ್ಯೋಗ ಕೊಟ್ಟಿದ್ರೆ ಇವತ್ತು ನಿರುದ್ಯೋಗ ಅನ್ನೋದು ಓಡಿ ಹೋಗಿಬಿಡುತ್ತೆ ನಮ್ಮಲ್ಲಿ. ಮಾಡಿದ್ರೆ ಅದನ್ನು ಇಲ್ಲಿವರೆಗೆ 2 ಕೋಟಿ ಆದರೂ ಮಾಡಿದ್ರೆ ಉದ್ಯೋಗ ಕೊಟ್ರ ಎಲ್ಲದವು ಎಲ್ಲ ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲರೂ. CAG ರಿಪೋರ್ಟ್ ಇಲ್ಲ, ಮತ್ತೊಂದಿಲ್ಲ, ಈ ಸೆಂಟ್ರಲ್ ಗೌರ್ಮೆಂಟ್ ಮಾಡುವಂಥವು ಏನೂ ಇಲ್ಲ. ಯಾವ ಹೊರಗೆ ಬರೋದು ರಿಪೋರ್ಟ್ಗಳು. ಅದೇ ನಮ್ಮ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ CAG ರಿಪೋರ್ಟ್ ಬಂತು. 2G 4G 5G ಅಂತ ಇನ್ನೂ ಹೇಳಿದರು. ಅದರಲ್ಲೇ ಸಾವಿರಾರು ಕೋಟಿ ರೂಪಾಯಿ ಅಪರಾಧ ಆಗಿದೆ ಅಂತ ಹೇಳಿದರು. ಆಗುವಂಗದ ಅಂತ ತೋರಿಸಿದ್ರು. ಅದು ಇಲ್ಲಿವರೆಗೆ ಅದು ಪ್ರೂವ್ ಮಾಡೋಕ್ಕಾಗಲಿಲ್ಲ. ಅವ್ರು ಯಾರು ಮಾಡಿದಾರು ಶಿಕ್ಷೆ ಕೊಡಿಸ್ಲಿಕ್ಕೂ ಆಗಿಲ್ಲ ಇಲ್ಲಿವರೆಗೆ. ಅಂದ್ರೆ ಒಂದು ಹಂತ ವಾತಾವರಣ ಕ್ರಿಯೇಟ್ ಮಾಡಿ ದೇಶ ಹಾಳಾಗಿದೆ ಅಂತ ಮಾಡಿದರು. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಅಪರಾಧ ಕ್ರಿಯೆ ಆಗಿಬಿಡ್ತು. GST ತರೋ ಜೊತೆಗೆ ಡಿಮೊನಿಟೈಸೇಷನ್ ಅಂದ್ರೆ ನೋಟ್ಬಂದಿ. 500,000 ನೋಟ್ಗಳನ್ನು ಒಂದೇ ರಾತ್ರಿ ಸಾಯಂಕಾಲ ಹರಿದು ಹಾಕಿಬಿಟ್ರಿ, ಏನು ಉಪಯೋಗ ಇಲ್ಲ ಅಂತಂದರು. ಇದರಿಂದ ಭಯೋತ್ಪಾದನೆ ಕಡಿಮೆ ಆಗ್ತದೆ. ಇಲ್ಲಿ ಎಲ್ಲ ಭ್ರಷ್ಟರು ಸಿಗ್ತಾರೆ. ಅವ್ರು ಹಿಡೋದು ನಾವು ಒಳಗೆ ಹಾಕ್ತೀವಿ, ದೇಶ ಸಮೃದ್ಧ ಆಗ್ತದೆ ಅಂತ ಹೇಳಿದರು. ಇಲ್ಲಿವರೆಗೆ ಎಷ್ಟು ಮಂದಿ ಭ್ರಷ್ಟ ಸಿಕ್ಕರು, ಎಷ್ಟು ಮಂದಿ ಶಿಕ್ಷೆ ಆಯಿತು. ಆದರೆ ಅದನ್ನು ಹೊಡೆದು ಯಾರಿಗೆ ಬಿತ್ತು? ಅದಕ್ಕೆ ಪೂರ್ವದಲ್ಲಿ ಒಂದಿಷ್ಟೇನೋ ಸಣ್ಣ ವ್ಯಾಪಾರಿಗಳು ಅವರು ಬದುಕ್ತಾಯಿದ್ರು. ಅದನ್ನ ಏನು ಡಿಮೊನಿಟೈಸೇಷನ್ ಮಾಡಿದರು ಅವೆಲ್ಲ ದಿವಾಳಿ ಆಯ್ತು. MSME ದಿವಾಳಿ, ಎಲ್ಲ ದಿವಾಳಿ, ಅಲ್ಲಿ ಉದ್ಯೋಗ ಇಲ್ಲ. ಈಗೆಲ್ಲರೂ ಕಾರ್ಬಾರ್ ಜನದ ಅಂಗಡಿ ಹಾಕಿ ಕಿರಾಣಿ ಅಂಗಡಿ ಇದೆಲ್ಲ ಬಂದು ನಿಧಾನಕ್ಕೆಲ್ಲ ಕಿರಾಣಿ ಅಂಗಡಿ ಬಂದಾಯ್ತು, ಮತ್ತೊಂದು ಬಂದಾಯ್ತು, ಸಣ್ಣ ಉದ್ಯಮಗಳು ಬಂದವು, ಒಕ್ಕಲ್ತನ ದಿವಾಳಿದು ಹೋಗಿಬಿಡ್ತು. ಏನೇನಿಲ್ಲ. ಆದರೆ ಪ್ಯಾಕೇಜ್ ಕೊಡ್ತಾನೆ ಇರ್ತಾರೆ. 100 ಕೋಟಿ, 1000 ಕೋಟಿ, 1 ಲಕ್ಷ ಕೋಟಿ. ಈಗ ನೋಡಿರಿ ಒಂದು ಸಣ್ಣ ಉದಾಹರಣೆ. ವರ್ಷಕ್ಕಪ್ಪ SIT ಏನೋ ಈ ಕಡಿಮೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ವರ್ಷಕ್ಕೆ ಇವರೇ ಹೇಳ್ಕೊಳ್ತಾರಪ್ಪ ಅಂತಂದ್ರೆ ಬಜೆಟ್ ಸಂದರ್ಭದಲ್ಲ ವರ್ಷಕ್ಕೆ ನಾವು GSTಯಿಂದ 11 ಲಕ್ಷ ಕೋಟಿ ರೂಪಾಯಿಗಳದ್ದು 12 ಲಕ್ಷ ಕೋಟಿ ರೂಪಾಯಿ ನಾವು ಸಂಗ್ರಹಿಸ್ತೀವಿ ಅಂತ ಹೇಳ್ತಾರೆ. ಅದು ಇಲ್ಲಿವರೆಗೆ ಬಂದ ರಿಪೋರ್ಟ್ ಒಂದು ಕಡೆ ನಾನು ನೋಡಿದಾಗ ಪುಣ್ಯ ಪರ್ಸನ್ ವಾಜಪೇಯಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏಪ್ರಿಲಿಂದ ಇಲ್ಲಿವರೆಗೆ 5 ತಿಂಗಳದಲ್ಲ 11.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ಯದ ಈ GSTಯಿಂದ. ವರ್ಷಕ್ಕೆ ಹೇಳ್ತಾ ಇದ್ದಾರೆ ಇವರು 11 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದ್ರು, ಲಕ್ಷ ಕೋಟಿ ರೂಪಾಯಿಗಳನ್ನು. ಈಗ 5-6 ತಿಂಗಳಲ್ಲೇ ಇಷ್ಟ ಆಯಿತು. ಇನ್ನು ಮುಂದಿನ 5-6 ತಿಂಗಳಲ್ಲ ಎಷ್ಟಾಗ್ಬೋದು? ಅಂದರೆ ನಮ್ಮ ಸರ್ಕಾರ ಕೇವಲ ಟ್ಯಾಕ್ಸ್ಗಳ ಮೇಲೆ ನಮ್ಮ ಜನಸಾಮಾನ್ಯ ಸುರಿದಿರೋ ಸರ್ಕಾರ ನಡೆಸ್ತಾ ಇದ್ದಾರೆ. ಅದರಿಂದ ಯಾರಪ್ಪ ಉದ್ಧಾರ ಆಗ್ತಾ ಇದ್ದಾರೆ ಅಂದ್ರೆ ಕಾರ್ಪೊರೇಟ್ಗಳಿಗೆ ರಿಟರ್ನ್ ಅಪ್ ಮಾಡ್ತಾರೆ, ರೈತರಿಗೆ ಅಂತ ಬಿಡಪ್ಪ ಏನು ಕೊಡೋದಿಲ್ಲ, ಶಿಕ್ಷಣಕ್ಕೆ ಖರ್ಚಿಲ್ಲ, 1-2-3% ಖರ್ಚು ಮಾಡ್ತಾರೆ. ಉಳಿದೆಲ್ಲ ನಾವು ಸೇತುವೆ ಕಟ್ಟಿಸಿದ್ವಿ, ರೋಡ್ ಕಟ್ಟಿಸಿದ್ವಿ, 40% 50%. ಮತ್ತು ಎಲೆಕ್ಷನ್ನ ಅದರಲ್ಲೂ ಕಂಪ್ನಿ ಕೊಟ್ಟಿವಿ ಅಂತ ಹೇಳೋದು, ಕಂಪ್ನಿ ದಿವಾಳಿ ತೋರಿಸೋದು, ಅರ್ಧ ಇವರಿಗೆ ಅರ್ಧ ಸರ್ಕಾರಕ್ಕೆ ಎಲೆಕ್ಷನ್ ಫಂಡ್ ಆಯಿತು. ಇವುಗಳನ್ನೆಲ್ಲ ನೋಡಿ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಆದರೂ ಅವ್ರು ಆರಿಸಿ ಬರ್ತಾರೆ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಆಗ್ಯದ ಅನ್ನೋ ವಾದವನ್ನು ನಮ್ಮ ಕಾಂಗ್ರೆಸ್ಸಿಗರು ಮಾಡ್ತಾರೆ. ಹೀಗಾಗಿ ನಮ್ಮ GSTಯನ್ನು ಪರಿಷ್ಕರಣೆ ಮಾಡಿದ್ದಾರೆ. ಆದರೆ ಅದರಿಂದ ಎಲ್ಲ ಗಾಂಧಿ ಬಯಸಂಥ ದೇಶ ಆಗ್ತದೆ, ಸೌದ್ಯೋಗ ಸೃಷ್ಟಿ ಆಗ್ತವ? ಇಲ್ಲ. ಸೌದ್ಯೋಗ ಸೃಷ್ಟಿ ಮಾಡೋದು ಯಾವುದೇ ಹಾದಿಯನ್ನು ಹುಡುಕಿಟ್ಟಿಲ್ಲ ಇವರು. ಪ್ಲ್ಯಾನ್ ಏನೂ ಇಲ್ಲ.
ಏನು ಮೈ ಮೇಲೆ ಬಂದದ ಅಮೇರಿಕ ದೂರ ಸರಿಸ್ತದ ಅದಕ್ಕೆ ಇವತ್ತು ಸ್ವಉದ್ಯೋಗ ಮಾತನಾಡ್ತಾರೆ. ಅದು ನಿಂತಿದ್ದು ಯಾರು ಬಂದು ಚೈನಾದ ತಯಾರಾಗಿ ಬರುತ್ತೆ ಪ್ರಾಡಕ್ಟ, ಅವ್ರಿಗೆ ಉದ್ಯೋಗ ಅದಾವ, ಅವ್ರು ಸ್ವಯಂ ಉದ್ಯೋಗ ತಯಾರು ಮಾಡಿ ನಮ್ಗೆ ಕೊಡ್ತಾರೆ. ಯಾವುದು ಪಾಲಿಸ್ ಆಗಲಿ ಟೆಕ್ನಿಕಲ್ ಸಹಿತ ಅವರಷ್ಟು ನಾವು ಸ್ಟ್ಯಾಂಡರ್ಡ್ ಆಗಿಲ್ಲ. ನಮ್ಮ ಸ್ವಂತ ಈ ಒಂದು ಟೆಕ್ನಿಕಲ್ ಫೀಲ್ಡ್ದಾಗ ಡೆವಲಪ್ಮೆಂಟ್ ಚೈನಾದಷ್ಟು ಆಗಿಲ್ಲ. ಅಮೇರಿಕಾ ಅಂತ ದೂರದ ಮಾತಾಯಿತು, ಇವತ್ತು ಚೈನಾ ಅಂತ ಎಲ್ಲರೂ ಮೀರಿಸಿ ಮುಂದೆ ಹೋಗಿದೆ. ಕಾರಣ ಎಲ್ಲರಿಗೂ ಇಲ್ಲಿ ಉದ್ಯೋಗ ಅದ, ನಮ್ಮಲ್ಲಿ ಅಂತ. ಆದರೂ ನಾವು ನಮ್ಮ ಮೋದಿ ಅವ್ರ ಮಾತನ್ನು ಸ್ವಾಗತಿಸಬೇಕಾಗ್ಯದ. ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು ಪ್ರಧಾನಿ ಸ್ಥಾನದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅದು ಸಾಧ್ಯನಾ ಅನ್ನೋ ಪ್ರಶ್ನೆ ಅಂತ ಹೇಳ್ತಾ GST ಈ ಹೊಸ ಪರಿಷ್ಕರಣೆ ಮಾಡಿದಂಥ GSTಯಿಂದ ಈ ನಮಗೆಲ್ಲರಿಗೂ ಉದ್ಯೋಗ ಸಿಗ್ತದನ, ರೈತಗೆ ಮಾರ್ಕೆಟ್ ಸಿಗ್ತದನ, ಕೂಲಿಕಾರರಿಗೆ ಉದ್ಯೋಗ ಸಿಗ್ತಾವನ, ಇವೆಲ್ಲ ಪ್ರಶ್ನೆ ಉತ್ತರ ಕೊಡಬೇಕಾಗಿದೆ. ನೋಡ್ರಿ ಏನಾಗ್ತದೆ ಅದು ಒಂದು ನೋಡಿ ಬಿಡೋಣ. ಯಾಕೋ ಹೆಂಗೋ ಅಧಿಕಾರ ಕೊಟ್ಟಿವಿ ಅವ್ರ ಕೈಯಾಗ 5 ವರ್ಷದ ಕಸ್ಕೊಳ್ಳಿಕ್ಕಿಂತ ಬರೋದಿಲ್ಲ. ಮತ್ತು ಲಕ್ಷ ನೋಡ್ರಿ ಆಯಿತು ಅಲ್ಲಿವ್ರು ಏನು ಇಂಪ್ರೂವ್ ಮಾಡ್ತಾರೆ. ಅಟ್ಲೀಸ್ಟ್ ಕೊನೆಗೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗುವಂಗೆ ಎಲ್ಲರಿಗೂ ಶಿಕ್ಷಣ ಸಿಗುವಂಗೆ ಮಾಡ್ಬೋದಾ ನಮ್ಮ ಮೋದಿಯವರು ಅಂತ ಹೇಳ್ತಾ. ಇದು ನೀವು ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಮಾಡಿದ್ರೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೊಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಿರಲಿ. ವಂದನೆಗಳು.